ಫ್ರೀ ಬಸ್ ಆಗಿರ್ಬೋದು 2,000 ರೂಪಾಯಿ ಅವೆಲ್ಲ ತಗೊಂಡಿದ್ದೀರಾ, ಯೂಸ್ ಮಾಡಿದೀರಾ? ಫ್ರೀ ಬಸ್ ಎಲ್ಲ ಹೋಗಿಲ್ಲ, ಓಡಾಡಿಲ್ಲ. ಓಕೆ, ಏನನ್ಸುತ್ತೆ ಹೊಸ ಗ್ಯಾರಂಟಿ ಸ್ಕೀಮ್ ಬಗ್ಗೆ? ಗ್ಯಾರಂಟಿ ಸ್ಕೀಮ್ ಬಗ್ಗೆ ಪರವಾಗಿಲ್ಲ, ಚೆನ್ನಾಗಿದೆ, ನೋಡ್ಬೇಕಿಂತ. ಓಕೆ, ಎಲೆಕ್ಷನ್ ಬಗ್ಗೆ ಎಲ್ಲ ಜೋರಾಗ್ತಿದ್ಯಾ ಈ ಕಡೆ? ಎಲೆಕ್ಷನ್ ಬಗ್ಗೆ ಇದೆ. ಓಕೆ, ಮೊನ್ನೆ ಎಲೆಕ್ಷನ್ ಅಲ್ಲಿ ವೋಟ್ ಮಾಡಿದ್ರಾ? ವೋಟ್ ಮಾಡಿ. ಎಷ್ಟು ಸಲ ವೋಟ್ ಮಾಡಿದ್ರಿ ನೀವು ಇಷ್ಟು ವರ್ಷದಲ್ಲಿ? ಎಷ್ಟು ವರ್ಷದಲ್ಲಿ ಒಂದು 6-7 ಸಲ ಆಯ್ತು. ಓಕೆ, ಏನ್ ಅನ್ಸುತ್ತೆ ಈ ಸಲ? ಜೋರಿದೆ ಈ ಸಲ, ಫೈಟ್ ಇದೆ ಅಂತ ಏನಾದ್ರು ಅನ್ಸುತ್ತಾ? ಫೈಟ್ ಇದೆ, ನೋಡ್ಬೇಕಿಂತ ಆಗುತ್ತೆ. ಈಗ ಇಲ್ಲಿನ ಅಭ್ಯರ್ಥಿಗಳು ಯಾರ್ಯಾರು ಅಂತ ಹೇಳಿ ತಿಳ್ಕೊಂಡು ಹಾಕ್ತೀರಾ ವೋಟು ನೀವು ಹೆಂಗೆ? ತಿಳ್ಕೊಂಡು. ಓಕೆ, ಇಷ್ಟು ವರ್ಷದಲ್ಲಿ ಈಗ ಸೆಂಟ್ರಲ್ ಅಲ್ಲಿ ಬಿಜೆಪಿ ಇದೆ, ಈ ಸಲ ಇಲ್ಲಿ ಕಾಂಗ್ರೆಸ್ ಇದೆ, ಯಾವ್ದು ಬೇಕು ಅನ್ಸುತ್ತೆ? ಅದು ಬೇಕಂದ್ರೆ ಅವರು ಕೆಲಸ ಮಾಡೋದ್ರ ಮೇಲೆ ನೋಡೋದು, ಯಾವ್ದು ಚೆನ್ನಾಗಿ ಮಾಡ್ತಾರೆ ನೋಡಿ. ಈ ಹಿಂದಿನ ಸಂಸದರು ಕೆಲಸ ಮಾಡಿದ್ರಾ? ಶೋಭಾ ಕರಂದ್ಲಾಜೆ ಮಾಡಿದ್ದಾರೆ. ಈ ಸಲ ಅವ್ರಿಗೆ ಟಿಕೆಟ್ ಸಿಕ್ಕಿಲ್ಲ ಇಲ್ಲಿ, ಬೇರೆಯವ್ರು ನಿಂತಿದ್ದಾರೆ. ಕೋಟಾ ಶ್ರೀನಿವಾಸ್ ಪೂಜಾರಿ, ಜಯಪ್ರಕಾಶ್ ಹೆಗಡೆ ಕಾಂಗ್ರೆಸ್ ನಿಂದ. ಯಾರು ಗೆಲ್ಬಹುದು ಅನ್ಸುತ್ತೆ? ಇನ್ನು ನೋಡ್ಬೇಕು, ಅವ್ರು ಹೊಸಬ್ರಲ್ಲ. ಕೋಟಾ ಶ್ರೀನಿವಾಸ್ ಪೂಜಾರಿ ಹೊಸಬ್ರಲ್ಲ, ನೋಡ್ಬೇಕು. ಬಂದಿದ್ರಾ ಇವತ್ತಾದ್ರೂ ಈ ಕಡೆ? ಬಂದಿದ್ದಾರಾ? ಓಕೆ, ಇದು ನೀವು ಇಲ್ಲಿನ ಅಭ್ಯರ್ಥಿಗಳನ್ನ ನೋಡ್ತೀರಾ ಅಥವಾ ಸೆಂಟ್ರಲ್ ಅಲ್ಲಿ ಈಗ ಮೋದಿ ಬರ್ಬೇಕು ಆ ತರ ನೋಡ್ತೀರಾ? ರಾಹುಲ್ ಗಾಂಧಿ ಅಥವಾ ನರೇಂದ್ರ ಮೋದಿ, ಅಥವಾ ಇಲ್ಲಿನ ಅಭ್ಯರ್ಥಿಗಳು ಕಾಂಗ್ರೆಸ್ ಬಿಜೆಪಿ ಅಂತ ನೋಡ್ತೀರಾ? ನಾವು ಮೋದಿಜಿನೇ ನೋಡ್ತೀವಿ. ಮೋದಿಜಿನೇ. ನೀವೇ ವೋಟ್ ಹಾಕದ ಅಥವಾ ಮನೆಯವರು ಹೇಳಿದಕ್ಕೆ ಹಾಕ್ತೀರಾ? ಇಲ್ಲ, ನಾವೇ ಹಾಕ್ತೀವಿ. ಯಾರು ಚೆನ್ನಾಗಿ ಕೆಲಸ ಮಾಡ್ತಾರೋ ಅವರಿಗೆ ನೋಡ್ತೀರಾ, ಯಾರ್ಯಾರು ಹೆಂಗಿದ್ದಾರೆ ಅನ್ನೋದನ್ನ ಯೋಚನೆ ಮಾಡ್ತೀರಿ? ಓಕೆ, ಇಲ್ಲಿ ಅಭಿವೃದ್ಧಿ ಕೆಲಸಗಳಿಗೆಲ್ಲ ಶೋಭಾ ಕರಂದ್ಲಾಜೆ ಮಾಡಿಲ್ಲ ಅಂತ ಹೇಳಿ, ಅವರು ಸಿಕ್ಕೇ ಇಲ್ಲ ಅಂತ ಹೇಳಿ ಒಂದಷ್ಟು ಪ್ರೊಟೆಸ್ಟ್ ಗಳೆಲ್ಲ ಆಯ್ತು. ನಿಮ್ಗೆ ಹೌದು ಅನ್ಸುತ್ತಾ? ಹೌದು ಅನ್ಸುತ್ತೆ. ಇನ್ನು ಇವ್ರು ಮಾಡ್ತಾರಲ್ಲ, ನೋಡೋದು ಇವ್ರು ಹೇಗ್ ಮಾಡ್ತಾರೆ ಅಂತ ನೋಡಿ. ಏನ್ ನಿರೀಕ್ಷೆ ಇದೆ ಈಗ ಹೊಸ ಸಂಸದರ ಆಯ್ಕೆ ಆದ್ರೆ ಯಾವ ಕೆಲಸ ಮಾಡಬೇಕು ಅಂತ ಇದೆ? ಕೆಲಸ ತುಂಬಾ ಇದೆ, ನೋಡೋದು ಯಾವ್ದು ಮಾಡ್ತಾರೆ. ಗ್ಯಾರಂಟಿ ಕೆಲವು ಪಡ್ಕೊಂಡಿದೀವಿ, ಯಾವ್ದು ಪಡ್ಕೊಂಡ್ರಿ? ಯಾವ್ದು ಪಡ್ಕೊಂಡಿಲ್ಲ. 2,000 ರೂಪಾಯಿ ಬರ್ತಾ ಇದೆ, ಕರೆಂಟ್ ಫ್ರೀ ಪಡ್ಕೊಂಡಿದ್ದೀವಿ. ಒಳ್ಳೇದ ಅನ್ಸುತ್ತಾ? ಈಗ ಪರವಾಗಿಲ್ಲ ಅನ್ಸುತ್ತೆ. ದೇಶದ ಹಿತದೃಷ್ಟಿ ನೋಡಿದಾಗ ನಮ್ಮನೆ ಮತ್ತೇನಾದ್ರು ಈ ಕಡೆ ಕೊಟ್ಟು ಆ ಕಡೆಯಿಂದ ತಗೊಳ್ತಿದಾರೇನೋ ಅನ್ಸ್ತಾ ಇದೆ. ಗ್ಯಾರಂಟಿ ನಿಲ್ಸ್ತಾರಂತ ಭಯ ಇದೆಯಾ? ನಿಲ್ಸಿದ್ರೆ ನಮ್ಗೇನ್ ಭಯ ಇಲ್ಲ, ಅದು ನಂಬ್ಕೊಂಡು ನಾವಿಲ್ಲ. ನಮ್ಗೆ ದುಡಿಮೆ ಮಾಡ್ಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟು ಉದ್ಯೋಗ ಸೃಷ್ಟಿ ಮಾಡಿದ್ರೆ ತುಂಬಾ ಹೆಲ್ಪ್ ಆಗುತ್ತೆ ಉದ್ಯೋಗಸ್ಥರಿಗೆ. ಅಥವಾ ಇಲ್ಲಿ ಮಲೆನಾಡು ಜನರಲ್ಲಿ ನಮ್ಗೆ ಉದ್ಯೋಗ ಸಮಸ್ಯೆ ಇದೆ ಹೆಣ್ಮಕ್ಳಿಗೆಲ್ಲ, ಆ ವಿಷಯದಲ್ಲಿ ಏನಾದ್ರೂ ಅವರು ಆತರ ಸಪೋರ್ಟ್ ಮಾಡಿದ್ರೆ ಅಷ್ಟೇ. ಬೇಡ ಕೈಗಿಂತ ದುಡಿಯೋ ಕೈಗೆ ಶಕ್ತಿ ಕೊಡ್ಬೇಕಂತ ನಾವು ನೋಡ್ತೀವಿ. ಇಲ್ಲಿವರೆಗೆ ಆತರ ಆಗಿದೆ ಅಂತ ಅನ್ಸುತ್ತಾ? ಯಾವ್ದಾದ್ರು ಗೌರ್ಮೆಂಟ್ ಮಾಡಿದೆ, ಉದ್ಯೋಗಗಳನ್ನ ಸೃಷ್ಟಿ ಮಾಡಿದೆ? ಒಂದೇ ಸರಿ ಮಾಡಲ್ಲ, ಆಗ್ಲಲ್ಲ. ಆದ್ರೆ ನಾವು ದೇಶದ ಹಿತದೃಷ್ಟಿ ನೋಡಿದಾಗ ನಮ್ಗೆ ಬಿಜೆಪಿ ಮೋದಿ ಅವ್ರು ಬರ್ಬೇಕಂತ ಅನ್ಸುತ್ತೆ. ಸಣ್ಣ ಪುಟ್ಟ ವಿಷಯದಲ್ಲಿ ಕಾಂಗ್ರೆಸ್ ಕೆಲಸ ಮಾಡಿದೆ, ಇಲ್ಲ ಅಂತ ಇಲ್ಲ. ಆದ್ರೆ ದೇಶ ಮುಖ್ಯ ಮೊದ್ಲು. ಯಾವ ಪಕ್ಷಕ್ಕಿಂತ ಜನಕ್ಕೆ ನಾವು ಸಪೋರ್ಟ್ ಮಾಡ್ತೀವಿ, ಪಕ್ಷನೂ ಇಂಪಾರ್ಟೆಂಟ್ ಹಾಗೆ ಹೇಳ್ತೀವಿ. ಈ ಸಲ ಈ ಚುನಾವಣೆ ಸೆಂಟ್ರಲ್ ಅನ್ನ ನೋಡಿ ಹಾಕೋದಾ ಅಥವಾ ಇಲ್ಲಿನ ಅಭ್ಯರ್ಥಿಗಳನ್ನ? ಅಂದ್ರೆ ಅಭ್ಯರ್ಥಿಗಳನ್ನು ನೋಡ್ತೀವಿ, ಆದ್ರೆ ಸೆಂಟ್ರಲ್ ದೃಷ್ಟಿಯಿಂದ ನಮ್ಗೆ ಬಿಜೆಪಿ ಬರ್ಬೇಕು, ಮೋದಿ ಅವ್ರು ಬರ್ಬೇಕು ಅಂತ. ದೇಶ ಗಟ್ಟಿಯಾಗಿದ್ರೆ, ಬಲಿಷ್ಠವಾಗಿದ್ರೆ ಅಲ್ಲಿದ್ದ ಪ್ರಜೆಗಳು ಸಹ ಬಲಿಷ್ಠವಾಗಿರ್ತಾರೆ, ಧೈರ್ಯವಾಗಿರ್ತಾರೆ. ನಾವೊಂದು ಧೈರ್ಯವಾಗಿ ಓಡಾಡ್ತೀವಿ ಅಂದ್ರೆ ಆ ಸರ್ಕಾರ ಚೆನ್ನಾಗಿರ್ಬೇಕು, ಸರ್ಕಾರದ ಆಡಳಿತ ನಡೆಸೋರು ಚೆನ್ನಾಗಿರ್ಬೇಕು, ಅವ ನಮ್ಗೆ ನೆಮ್ಮದಿ ಅಂತ ಇರುತ್ತೆ. ನಮ್ಗೆಲ್ಲೇ ಹೋಗಿ ಏನೇ ಮಾಡಿ ಬಂದು ಸಹ ನೆಮ್ಮದಿ ಇರ್ಬೇಕು. ಅವಾಗ ದೇಶ ಮುಖ್ಯ, ರಕ್ಷಣೆ ಮುಖ್ಯ. ಎಲ್ಲಾ ಹಿತದೃಷ್ಟಿಯಿಂದ ಬದಲಾವಣೆ ಆಗಿದೆ. ಹಾಗೆ ಕರ್ನಾಟಕದಲ್ಲೂ ಒಂದು ಬದಲಾವಣೆ ಬಯಸ್ತಾ ಇದೀವಿ, ಅದಾಗ್ಬೇಕು ಅಂತ ನಮ್ ನಿರೀಕ್ಷೆ. ಅಭಿವೃದ್ಧಿ ಆಗಿದೆಯಾ? ಯಾವ ಪಕ್ಷ ಅಂತ ನೋಡಿ, ಇಲ್ಲಿ ಅಭಿವೃದ್ಧಿ ಆಗಿದೆಯಾ? ಇಲ್ಲಿ ಬದಲಾವಣೆ ಆಗಿದೆ ತುಂಬಾ. ನಮ್ಮ ಪಕ್ಷದಿಂದನೂ ಬಿಜೆಪಿಯಿಂದನೂ ತುಂಬಾನೇ ಬದಲಾವಣೆ ಆಗಿದೆ. ಆದ್ರೆ ಈಗ ಜನರ ಮನಸ್ಥಿತಿ ಏನಂದ್ರೆ 100 ರೂಪಾಯಿ ಆಮೇಲೆ ಬರುತ್ತಲ್ಲ, ಈಗ 10 ರೂಪಾಯಿಗೆ ನಾವು 100 ರೂಪಾಯಿ ಈಗ ನೋಡ್ತಾ ಇರ್ತೀವಿ. ಹಾಗೆ 1000 ರೂಪಾಯಿ ಆಮೇಲೆ ದುಡಿಯೋದ್ರ ಬಗ್ಗೆ ನಾವು ನಿರೀಕ್ಷೆ ಇರಲ್ಲ. ಈಗ ಕಷ್ಟದಲ್ಲಿ ನಮ್ಗೆ 100 ರೂಪಾಯಿ ಸಿಕ್ಕುತ್ತಾ, ಅದೇ ಇಂಪಾರ್ಟೆಂಟ್ ಅಂತ ಬಯಸ್ತೀವಿ. ಆಮೇಲೆ ಎಲೆಕ್ಷನ್ ಟೈಮಲ್ಲೂ ಮನಸ್ಸು ಚೇಂಜ್ ಆಗಿ ಬಿಡುತ್ತೆ. ಹಾಗಾಗಿ ಸೊ ತುಂಬಾ ಎಲೆಕ್ಷನ್ ಅಲ್ಲೂ ಕೂಡ ಹಿಂದಿನ ದಿನ ಚೇಂಜ್ ಆಗಿರೋದಿದೆ, ನೀವು ನೋಡಿದೀರಾ? ಇದೆ, ನಿರೀಕ್ಷೆಗಳು ಚೇಂಜ್ ಆಗುತ್ತೆ. ಏನೋ ತುಂಬಾ ಕೆಲಸ ಮಾಡಿರ್ತಾರೆ, ಆದ್ರೆ ಲಾಸ್ಟ್ ಮೂಮೆಂಟ್ ಅಲ್ಲಿ ಅವ್ರ ನಿರೀಕ್ಷೆಗಳು ಸುಳ್ಳಾಗುತ್ತೆ. ಅದಕ್ಕೆ ಎಜುಕೇಶನ್ ಇದ್ದ ಜನಗಳು ಸ್ವಲ್ಪ ಬದಲಾಗಬೇಕು.
ಅಂತ ನಾನು ಯೋಚನೆ ಮಾಡ್ತೀನಿ. ಅಭಿವೃದ್ಧಿನ ತತ್ವ ಸಿದ್ಧಾಂತನ ಅಭ್ಯರ್ಥಿನ ಪಕ್ಷನ ಎಲ್ಲ ದೃಷ್ಟಿನೂ ನೋಡ್ಬೇಕಾಗುತ್ತೆ. ಕೆಲವೊಮ್ಮೆ ಓಟ್ ಹಾಕಿ ಸುಮ್ಮನೆ ಕುತ್ಕೊಳ್ಳೋಕ್ಕಿಂತ ಸ್ವಲ್ಪ ಫಾಲೋ ಮಾಡಿ ನಮ್ಮ ದೇಶ ನಮ್ಮ ಊರಿನ ಬಗ್ಗೆ ಸ್ವಲ್ಪ ನಾವು ಅವರಲ್ಲಿ ಗಮನ ಸೆಳೀತಾ ಇರೋದು ಒಳ್ಳೇದು ಅನ್ಸುತ್ತೆ. ಮೋದಿ ಬಂದ್ರೆ ಹೆಣ್ಮಕ್ಳಿಗೆ ಒಳ್ಳೇದಾಗತ್ತೆ ಅನ್ಸುತ್ತಾ? ಒಳ್ಳೇದಾಗುತ್ತೆ. ನಾವೀಗ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವಂತಹ ಬ್ರಹ್ಮಾವರದ ಜಾನುವಾರುಕಟ್ಟೆಯಲ್ಲಿದ್ದೇವೆ. ಜಾನುವಾರುಕಟ್ಟೆಯಲ್ಲಿ ಜನ ಏನ್ ಹೇಳ್ತಾರೆ, ಜನರ ನಾಡಿ ಮಿಡಿತ ಏನಿದೆ ಅನ್ನೋದನ್ನ ತಿಳಿಯೋಣ. ಇದೇ ಊರವರ ನೀವೆಲ್ಲ? ಹಬ್ಬ ಜಾತ್ರೆ ಜೋರ? ಜಾತ್ರೆ ಜೋರ್. ಓಕೆ, ಹೆಂಗಿದೆ ಎಲೆಕ್ಷನ್ ಎಲ್ಲ? ಬಿಸಿಲು ಎಲೆಕ್ಷನ್ ನಡೀತಾ ಇದೆ. ಸೊ ಕ್ಯಾಂಪೇನ್ ಜಸ್ಟ್ ಶುರುವಾಗಿದೆ ಅನ್ಕೋತೀನಿ. ಇಲ್ಲೆಲ್ಲ ಹೆಂಗಿದೆ ಟ್ರೆಂಡ್? ಇಲ್ಲೆಲ್ಲ ಭಾಜಪಾ ಮೆಜಾರಿಟಿ. ಓಕೆ, ಈ ಸಲ ಟಫ್ ಫೈಟ್ ಇದೆ ಅನ್ಸುತ್ತಾ? ಇರ್ಬೋದು. ಓಕೆ, ಅಂದ್ರೆ ಇಲ್ಲಿ ಅವರ ಎರಡು ಅಭ್ಯರ್ಥಿಗಳು ಕೂಡ. ಸೊ ಹೇಗೆ ಅನ್ಸುತ್ತೆ ಈ ಸಲ ಏನಾದ್ರೂ ಚೇಂಜಸ್ ಆಗ್ಬೋದು ಅಂತ ಅನ್ಸುತ್ತಾ? ಯಾಕಂದ್ರೆ ಇಬ್ರು ಕೂಡ ಎಲ್ರಿಗೂ ಆಪ್ತಾರೆ ಇರೋದ್ರಿಂದ. ಟಫ್ ಇರ್ಬೋದು, ಬಟ್ ಚಾನ್ಸಸ್ ಭಾಜಪಾ ಜಾಸ್ತಿ ಇದೆ. ಬಿಜೆಪಿಗೆ. ಓಕೆ, ಎಲ್ಲಿ ಇವರ ಅಭ್ಯರ್ಥಿ ನೋಡ್ತೀರಾ ಅಥವಾ ಹೇಗೆ ಕೇಂದ್ರನ? ಎರಡು. ಓಕೆ, ಏನ್ ಅನ್ಸುತ್ತೆ ನಿಮ್ಗೆ? ಬಿಜೆಪಿನೇ. ಓಕೆ, ಹೆಗ್ಡೆ ಅವರು ಜಾಸ್ತಿ ಅಷ್ಟಿಲ್ಲ ಇಲ್ಲಿ ಈ ಕಡೆ ಇಲ್ಲ ಆ ಕಡೆ. ಓಕೆ, ಯಾರು ಈ ಸಲ ಅಂದ್ರೆ ಶೋಭಾ ಕರಂದ್ಲಾಜೆ ಅವ್ರನ್ನ ಬಿಟ್ಟು ಈಗ ಕೋಟಾಗೆ ಕೊಟ್ಟಿರೋದು ಸ್ವಲ್ಪ ಜಾಸ್ತಿ ಅವರಿಗೆ ಸಿಗುತ್ತೆ ಅಂತ ಅನ್ಸುತ್ತಾ? ಕೋಟಾಗೆ ಜಾಸ್ತಿ ಬೆಂಬಲ ಸಿಗುತ್ತೆ. ಓಕೆ, ಈ ಇಡೀ ಸರೌಂಡಿಂಗ್ ಅಲ್ಲಿ ಹೆಂಗಿದೆ? ಇಲ್ಲೆಲ್ಲ ಆಲ್ಮೋಸ್ಟ್ ಬಿಜೆಪಿ ಮೊದಲಿಂದ. ಬಿಜೆಪಿ ಇಲ್ಲೇ ಅಕ್ಕಪಕ್ಕ ಅಲ್ಲ ಕೋಟಾ ಮತ್ತು ಹೆಗ್ಡೆ ಅವ್ರ ಮನೆ? ಹೌದು. ಸೊ ಬಟ್ ಆಲ್ಮೋಸ್ಟ್ ಈ ಕಾನ್ಸ್ಟಿಟ್ಯೂನ್ಸಿ ಬಿಜೆಪಿನೇ. ಏನ್ ಅನ್ಸುತ್ತೆ? ಬಿಜೆಪಿ. ಓಕೆ, ಸೆಂಟ್ರಲ್ ಅಲ್ಲಿ ನೋಡಿ ಓಟ್ ಹಾಕದ ನೀವು ಅಥವಾ ಇಲ್ಲಿ ಅಭ್ಯರ್ಥಿನ? ಎರಡನ್ನು ಮುಖ್ಯವಾಗಿ ಪರಿಗಣಿಸಬೇಕಾಗ್ತದೆ. ಅದರಿಂದ ಎಲ್ಲ ಬಿಜೆಪಿ ಪರನೇ ಜಾಸ್ತಿ ಇರ್ಲಿ. ಓಕೆ, ಕೋಟಾ ಅವ್ರಿಗೆ ಕೊಟ್ಟಿದ್ದು ಖುಷಿ ಇದೆಯಾ? ಸಂತೋಷ ಇದೆ. ಹೆಗ್ಡೆ ಅವರು ಕೂಡ ಇಲ್ಲಿಯವರೇ ಅಲ್ಲ? ಇಲ್ಲಿಯವರೇ, ನಾವು ಪಕ್ಷವಾಗಿ ನೋಡ್ತೇವೆ. ಓಕೆ, ಬಿಜೆಪಿ. ಎಲ್ಲಿ ಕೋಟಾ ಅಂತನಾ ಅಥವಾ ಸೆಂಟ್ರಲ್ ಅಂತನಾ? ಸೆಂಟ್ರಲ್ ಪಕ್ಷ ಅಭ್ಯರ್ಥಿ ಎಲ್ಲ ಸೇರಿ. ಓಕೆ, ಅಭ್ಯರ್ಥಿ ಕೋಟಾ ಅವರು ಹಾಕಿರೋದು ಒಳ್ಳೇದಾ ಅಥವಾ ಶೋಭಾ ಕರಂದ್ಲಾಜೆ ಬೇಕಿತ್ತ? ಅಡ್ಡಿಲ್ಲ ಕೋಟದ. ಓಕೆ, ಕೆಲಸ ಆಗಿದೆಯಾ ಎಲ್ಲ ಹಿಂದಿನ ಸಂಸದರಿದ್ದಾಗ? ಅಡ್ಡಿಲ್ಲ ಆಗಿದೆ. ಹೆಂಗಿದೆ ಇದೆಲ್ಲ ಎಲೆಕ್ಷನ್ ಆರಂಭ ಆಗಿದೆಯಾ? ಆರಾಮಾಗಿದೆ. ಈ ಬಿಜೆಪಿನೇ ಆಲ್ಮೋಸ್ಟ್ ಕರಾವಳಿ. ಓಕೆ, ಆಲ್ಮೋಸ್ಟ್ ಎಲ್ಲ ಸರೌಂಡಿಂಗ್ ಇದೆ ಇದೆಯಾ? ಆಲ್ಮೋಸ್ಟ್ ಅಲ್ಲಿ ಇದೆ ಬಿಜೆಪಿ. ಓಕೆ, ಏನು ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ ಈ ಸಲದ ಎಲೆಕ್ಷನ್ ಅಲ್ಲಿ? ಇಂಪಾರ್ಟೆನ್ಸ್ ಅಂತ ಇಲ್ಲ, ನಾವು ಮೇನ್ ಸೆಂಟ್ರಲ್ ಅಲ್ಲಿ ನೋಡಿ ಸ್ವಲ್ಪ ಗುರಿ ಇಲ್ಲ. ಈ ಕಡೆ ಅಭಿವೃದ್ಧಿ ಕೆಲಸಗಳನ್ನ ನೋಡ್ತೀರಾ ಅಥವಾ ಅಭ್ಯರ್ಥಿ ನೋಡ್ತೀರಾ? ಎರಡು ಸಲ ನೋಡ್ಬೇಕಾಗತ್ತೆ. ಅಭ್ಯರ್ಥಿ ಅಭಿವೃದ್ಧಿ ಕೆಲಸ ಅದನ್ನ ನೋಡ್ತೀರಾ ಅಥವಾ ಮೇನ್ ಹಿಂದುತ್ವನ ನೋಡ್ಬೇಕಾಗತ್ತೆ ನಾವು. ಅದು ಮೇನ್ ಆಗಿರುತ್ತೆ. ಹಿಂದುತ್ವ ಮೇನ್ ವರ್ಕ್ ಆಗಲ್ವಾ? ಗ್ಯಾರಂಟಿ ವರ್ಕ್ ಆಗತ್ತೆ. ಮೇನ್ ನಮ್ದು ಹಿಂದುತ್ವ ಮೇನ್ ಅಲ್ಲ ಇಂಡಿಯಾದಲ್ಲಿ ಇರುವಾಗ. ಅದೇ ಮೇನ್ ಆಗಿರುತ್ತೆ ನಮ್ಗೆ. ಜಯಪ್ರಕಾಶ್ ಹೆಗಡೆ ಅವರು ಕೂಡ ಈಗ ಆ ಕಡೆ ಪಕ್ಷಾಂತರ ಆಯ್ತು, ಆಮೇಲೆ ಸೀಟ್ ಸಿಗ್ಲಿಲ್ಲ, ಈಗ ಅಲ್ಲಿ ಕಾಂಗ್ರೆಸ್ ಅಲ್ಲಿ ಇದ್ರು. ಬಟ್ ಜಯಪ್ರಕಾಶ್ ಹೆಗಡೆ ಅವ್ರಿಗೂ ಒಳ್ಳೆಯ ಒಂದು ಇಲ್ಲಿ ಕೆಲಸ ಮಾಡಿದ್ದಾರೆ, ಒಳ್ಳೆಯ ಜನರ ಅಭಿಪ್ರಾಯ ಇದೆ, ಅದವ್ರಿಗೆ ಪ್ಲಸ್ ಆಗ್ಬೋದು ಅನ್ಸಲ್ವಾ? ಪ್ಲಸ್ ಆಗ್ಬೋದು, ಆದ್ರೆ ಮ್ಯಾಕ್ಸಿಮಮ್ ಇಲ್ಲಿ ಬಿಜೆಪಿನೇ ಮ್ಯಾಕ್ಸಿಮಮ್ ಆಗಿ ಕರಡಿ. ಏನ್ ಅನ್ಸುತ್ತೆ ಈ ಸಲ? ಮೋದಿಯೇ ಪ್ರಧಾನಿ. ಮೋದಿ ಬಿಟ್ಟು ಬೇರೆ ಏನಿಲ್ಲ. ಇಲ್ಲಿ ಅಭ್ಯರ್ಥಿ ಲೆಕ್ಕಕ್ಕಿಲ್ಲ. ಅಭ್ಯರ್ಥಿ ಲೆಕ್ಕಕ್ಕಿಲ್ಲ, ನಾವು ಮೋದಿಗೆ ಓಟ್ ಹಾಕು. ಮೋದಿ ಜೈ. ಯಾಕೆ ಮೋದಿ? ಯಾಕೆ ನಮ್ಮ ದೇಶನ ಬಲಿಷ್ಠ ಆಗ್ತದೆ. ನಮ್ಮ ದೇಶದಲ್ಲಿ ಒಂದು ಪ್ರಧಾನಿ ಒಂದು ಹೆಮ್ಮೆ. ಎಲ್ಲ ದೇಶದಲ್ಲೂ ಅವರಿಗೆ ಒಂದು ಗೌರವ ಇದೆ. ನಮ್ ಡೆವಲಪ್ ಆಗ್ಬೋದು ಇನ್ನು ಇಂಡಿಯಾ. ಇಶ್ಯೂ ಬೇಸ್ಡ್ ಎಲೆಕ್ಷನ್ ಅಥವಾ ಕೇವಲ ಮೋದಿ ಬೇಸ್ಡ್ ಎಲೆಕ್ಷನ್ ಅಂತ ಅನ್ಸುತ್ತೆ? ಬಿಜೆಪಿ ಅದು ಮೋದಿ ಮೇಲೆ ಜಾಸ್ತಿ ಡಿಪೆಂಡ್. ಬೆಸ್ಟ್ ಲೀಡರ್ ಮೋದಿಜಿ ಬಿಟ್ಟು ಬೇರೆ ಏನಿಲ್ಲ, ಒಂದೇ ಮೋದಿ ಪ್ರಧಾನಿ ಆಗ್ಬೇಕು, ದೇಶ ಉಳಿಬೇಕು. ಇಲ್ಲಿ ಈಗ ಮೋದಿನ ನೋಡಿ ಓಟ್ ಹಾಕ್ತಿರೋ? ಮೋದಿಜಿನೇ ನೋಡಿ ಓಟ್ ಹಾಕೋದು ನಾವು. ಓಕೆ, ಇಲ್ಲಿ ಅಭ್ಯರ್ಥಿ ಏನು ಇದಿಲ್ಲ, ಯಾರು ನಿಂತರೂ ಪರವಾಗಿಲ್ಲ ನಿಮ್ಗೆ? ನಮ್ಮ ಮೋದಿಜಿ ಪ್ರಧಾನಿ ಆಗ್ಬೇಕನ್ನೋ ಉದ್ದೇಶ ಅಷ್ಟೇ, ಒಂದೇ ಉದ್ದೇಶ. ದೇಶ ಉಳಿಬೇಕು, ಸೈನಿಕರು, ಕೃಷಿಕರು, ಈ ತರ. ಅಭ್ಯರ್ಥಿಗಳು ಯಾರ ಪರವಾಗಿ ಪ್ರಚಾರ ಕೇಳ್ತಾರೆ? ಅವ್ರನ್ನ ಓಟ್ ಕೇಳ್ತಿದಾರಾ ಅಥವಾ ಮೋದಿಗೆ ಓಟ್ ಹಾಕಿಂತ? ಅವ್ರಿಂದ ಕಾಂಟ್ಯಾಕ್ಟ್ ಆಗ್ಲಿಲ್ಲ ನಮ್ಗೆ. ಓಕೆ, ಕೈಗೆ ಸಿಗ್ತಾರಂತ ಅನ್ಸುತ್ತಾ? ಸಿಗ್ಬೋದು.
ಇಬ್ರು ಎಲ್ಲ ಚೆನ್ನಾಗಿದ್ದಾರೆ, ಎಲ್ಲರೂ ಜನರ ಜೊತೆ ಇದ್ದಾರೆ. ಸೊ ಕಾಂಗ್ರೆಸ್ಗೆ ಎಫೆಕ್ಟ್ ಆಗತ್ತೆ ಅನ್ಸಲ್ವ ಕಾಂಗ್ರೆಸ್? ಅದ್ರ ಬಗ್ಗೆ ನಾವೇನು ತಲೆ ಕೆಡಿಸ್ಕೊಳ್ಳಲ್ಲ. ಮೋದಿಜಿ ಅವರೇ ಪ್ರಧಾನಿ ಆಗ್ತಾರೆ, ನಮ್ಮ ದೇಶ ವಿಶ್ವಗುರು ಆಗ್ತದೆ. 420 ಅಬೌವ್ ನಮ್ಮ MP ಸೀಟ್ ಬರ್ತದೆ. ನಂಬರ್ 1 ದೇಶ ಆಗ್ತದೆ, ನಮ್ಮ ದೇಶ ಆಗ್ತದೆ. ಜಾತ್ರೆ ಜೋರಾ? ಜಾತ್ರೆ ಜೋರ್. ಓಕೆ, ಜಾತ್ರೆ ಜೊತೆಗೆ ಎಲೆಕ್ಷನ್ ಬಿಸಿ ಜೋರ್ ಇದೆಯಾ? ಸಾಧಾರಣ ಇದೆ. ಇದು ಏನ್ ಅನ್ಸುತ್ತೆ ಈ ಸಲ ಯಾರು ಬರ್ತಾರೆ, ಯಾರಿಗೆ ಓಟ್ ಹಾಕ್ತಿದ್ರಿ? ನಾವು ನಮ್ಮ ಪಕ್ಷದ ಬಗ್ಗೆ ಮಾತಾಡುದಲ್ಲ. ಯಾರು? ನಮ್ದು ಬಿಜೆಪಿ. ಮೋದಿ. ಓಕೆ, ಯಾರು ಬರ್ತಾರೆ ಈ ಸಲ? ಪಕ್ಕಾ ಮೋದಿ. ಯಾಕೆ ಮೋದಿ? ನನ್ನ ಫೇವ್ರೇಟ್ಸ್. ರಾಹುಲ್ ಗಾಂಧಿ ಫೇವ್ರೇಟ್ ಅಲ್ವಾ? ನೀವು ಇಲ್ಲಿನ ಅಭ್ಯರ್ಥಿಗಳನ್ನ ನೋಡ್ತೀರಾ ಅಥವಾ ಮೋದಿನ ಮಾತ್ರ ನೋಡಿ. ಓಕೆ, ಓಟ್ ಈ ಸಲ ಫಸ್ಟ್ ಟೈಮ್ ಅಥವಾ ಫಸ್ಟ್ ಟೈಮ್? ಏನನ್ಸುತ್ತೆ ಈ ಸಲ? ತುಂಬಾ ಖುಷಿ ಆಗುತ್ತೆ, ಎಕ್ಸೈಟ್ಮೆಂಟ್. ಏನು ಈಗ ನಾನು ಓಟ್ಗೆ ಹೋಗ ಕೆಲವರು ಸೆಲ್ಫಿ ಎಲ್ಲ ತಗೊಂಡು ಹೋಗ್ತಾರೆ ಫಸ್ಟ್ ಟೈಮ್ ಅಂತ ಹೇಳಿ, ಆ ತರದ್ ಏನಾದ್ರು ಮಾಡ್ಬೇಕು ಅಂತ ಇದ್ದೀರಾ? ಪ್ಲಾನ್ ಇದೆ ನೋಡಿ. ಪ್ರೊಸೀಜರ್ ಎಲ್ಲ ತಿಳ್ಕೊಂಡಿದ್ದೀರಾ ಹೆಂಗೆ ಅಂತ ಹೇಳಿ? ನೀವೇ ಯೋಚನೆ ಮಾಡಿ ಓಟ್ ಹಾಕದ ಅಥವಾ ಮನೆಯವ್ರು? ಅವ್ರು ಹೇಳಿದ್ರು ನಾನು ಮೋದಿ ಅಂದ್ರೆ ಏನ್ ಕ್ವಾಲಿಟೀಸ್ ಇಷ್ಟ ನಿಮ್ಗೆ? ನಮ್ ದೇಶನ ಒಂದ್ಸಲ ಉಳಿಸ್ಬೇಕಂದ್ರೆ ಮೋದಿ ಮತ್ತೊಮ್ಮೆ ಬರ್ಲೇಬೇಕು ಅಷ್ಟೇ. ಓಕೆ, ಈಗ 2 ಟರ್ಮ್ ಅಲ್ಲಿ ಬಂದಿದ್ದಾರೆ, ಏನ್ ಚೇಂಜಸ್ ಆಗಿದೆ? ತುಂಬಾ ಚೇಂಜಸ್ ಆಗಿದೆ. ಕಾಂಗ್ರೆಸ್ ತುಂಬಾ ವರ್ಷದಿಂದ ಇತ್ತು ಮೊದಲು, ಆದ್ರೆ ಬಿಜೆಪಿ ಬಂದು ತುಂಬಾ ಚೇಂಜಸ್ ಆಗಿದೆ ನನ್ನ ಪ್ರಕಾರ. ಮತ್ತೆ ಬರ್ಬೇಕು. ಓಕೆ, ಮೋದಿ ಬಂದ್ರೆ ಏನ್ ಕೆಲಸ ನೆಕ್ಸ್ಟ್ ಮಾಡ್ಬೇಕು ನಿಮ್ ಪ್ರಕಾರ? ಇನ್ನ ಉಳಿದಿರೋದೆಲ್ಲ ಇನ್ನು ತುಂಬಾ ಚೇಂಜಸ್ ಮಾಡಿದ್ದಾರೆ, ಇನ್ನು ಬಾಕಿ ಇದ್ದದೆಲ್ಲ ಮಾಡ್ತಾರೆ ಅಂತ ನಂಬಿಕೆ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.